ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕನಕಗಿರಿಯಲ್ಲಿ ಅಂತಾರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ವಿಭಿನ್ನ ರೀತಿಯಲ್ಲಿ ಅಂದರೆ 3ನೇ ತರಗತಿ ವಿದ್ಯಾರ್ಥಿನಿಯರಿಂದ ನಮ್ಮ ಭಾರತ ದೇಶದ ಬೆನ್ನೆಲುಬಾಗಿರುವ ರೈತರು ಬೆಳೆದಿರುವಂತಹ ತರಕಾರಿಗಳನ್ನು ವಿದ್ಯಾರ್ಥಿಗಳಿಂದ ವ್ಯಾಪಾರ ಮಾಡುವುದರ ಮೂಲಕ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ವ್ಯವಹಾರ ಜ್ಞಾನ ಮೂಡಿಸಲು ಮತ್ತು ತರಕಾರಿಗಳ ಮಹತ್ವ ಹಾಗೂ ರೈತರು ಬೆಳೆದಿರುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಶಾಲೆಯಲ್ಲಿ ನಡೆಯಿತು. ಸ್ವಾಮಿ ಕೇಳು ಸ್ವಾಮಿ, ರೇಟ್ ಕೇಳು ಸ್ವಾಮಿ. ಮುಲ್ಲಂಗಿಗಪ್ಪ ಹೆಂಗ್ ಸ್ವಾಮಿ ರೇಟ್ ಮೇಲೆ ಐತಾ? ಬರ್ರಿ ಸ್ವಾಮಿ ಬರ್ರಿ, ಸ್ವಲ್ಪ ನೋಡಿ ಬರ್ರಿ. ನಮ್ದು ತರಕಾರಿ ಮಾರ್ಕೆಟಿಂಗ್ ಹೆಂಗ ರೇಟು ಹೆಂಗ್ ಕೊಡ್ತೀವಿ? ನಮಗೆ 1 kg ಬೇಕಾಯ್ತು ಬದ್ನಿಕಾಯಿ 20 ರೂಪಾಯಿ ಕೆಜಿ ಅಂತ ಸ್ವಾಮಿ. ನೋಡಿ ಸ್ವಲ್ಪ ಕಡಿಮೆ ಸ್ವಾಮಿ ಅವ. ಅಲ್ಲಿ ನೋಡ್ರಿ ಅವ್ರು 10 ರೂಪಾಯಿ ಕೊಡ್ತಾರೆ, ನೀವು 20 ರೂಪಾಯಿ ಹಾಕುಂತಲ್ಲ. ಹೆಂಗ್ ಸ್ವಾಮಿ ಹೆಂಗ್ 10 ರೂಪಾಯಿ ಕೊಡ್ತೇವೆ ಸ್ವಾಮಿ? ಆಮೇಲೆ ಬರ್ತಾರೆ ಸ್ವಾಮಿ, ಚೀಲ ತಂದಿಲ್ಲ ಆಮೇಲೆ ಬರ್ತಾರೆ ಸ್ವಾಮಿ ತಗೊಂಡು. 15 ರೂಪಾಯಿ ನಮ್ಮ 15 ಕೆಜಿ ನೋಡಿ ಸ್ವಾಮಿ. ಅಲ್ಲಿ 5 ರೂಪಾಯಿ ಕೊಡ್ತಾರೆ, ಅಲ್ಲಿ 10 ರೂಪಾಯಿ ಮಾರಕ್ ಕುಂತಾರೆ. ನೋಡ 10 ರೂಪಾಯಿ ಹೋಗಿ ಕುಂತಾರೆ ಸ್ವಾಮಿ. 10 ರೂಪಾಯಿ ಮಾಡಿ ಕೊಡ್ ಸ್ವಾಮಿ. ಒಂದು 2 ಕೆಜಿ ಕಳ್ತಿ ಟಮಾಟೆ ಹೆಂಗೆ ಸ್ವಾಮಿ? ಬರ್ರಿ ಸ್ವಾಮಿ, ನೀವು ಒಂದು ಸ್ವಲ್ಪ ವಿಚಾರಿಸ್ರಿ. ನಮ್ಮ ಹುಡ್ರಿಗೆ ಜ್ಞಾನ ಐತಿ ನೋಡಣ್ರಿ. ಮತ್ತೆ ಬರ್ರಿ ವಿಚಾರಿಸ್ ಬರ್ರಿ. ಸ್ವಾಮಿ, ಈಗ ನಮ್ಮ ಕ್ಲಾಸ್ ವಿದ್ಯಾರ್ಥಿಗಳು ಬಂದು ತೊಗೊಂತಾರ, ನೀವು ಅವ್ರು ಕಡಿಮೆ ರೇಟ್ ಕೇಳ್ತಾರ, ನೀವು ಕೊಡಬಾರ್ದು. ನಾ ಕಷ್ಟಪಟ್ಟು ಹೊಲದಲ್ಲಿ
ಕಡೆ ತಿರುಗಿ. ಬರುತ್ತಾ 10 ರೂಪಾಯಿ ಕೊಡು ಬರುತ್ತಾ ತಗೋತೀವಿ ಮತ್ತೆ ಬರ್ತು ಕೊಡು ಅಲ್ಲಿ ಕೊಟ್ರಪ್ಪ ಪಾರ್ವತಿ ಅಲ್ಲ ಏ ಇಲ್ಲ ದೊಡ್ಡದೈತೆ ಹಾಕಿದ್ದು ನೋಡಲ್ಲಿ ಇದು 10 ರೂಪಾಯಿ ಕೊಡು ಅದು ಅದೇ ಸ್ವಾಮಿ ತೋರಿ ಹಂಗ ನಿಂತ ಮಾಡ್ರಿ ಅಡ್ಡಾಡ್ರಿ ಎಲ್ಲ ಕಡೆ ಚೇಂಜ್ ಬೇಕು ಅಲ್ಲಿ 10 ರೂಪಾಯಿ ಕೊಡ್ಬೇಕು ಈಗ ಮುಗಿಸ್ಬಿಟ್ಟನ್ರಿ ಇಲ್ಲ ಸ್ವಾಮಿ ಅದು ಹಂಗ ಬರೋ ಸ್ವಾಮಿ ನಾನು ಈಗ ಓನರ್ ತೆಗಿ ಸ್ವಾಮಿ ಅವು ರೇಟ್ ಆ ಮಗುನ್ ಮಾಡಿ ಹಂಗ ತೊಗೊಂಡ್ರೆ ಹೆಂಗ್ರಿ ಸ್ವಾಮಿ ಇದು 20 ರೂಪಾಯಿ ಆದ್ರೂ ತಗೋರಿ ಸ್ವಾಮಿ 30 ರೂಪಾಯಿ ನೋಡ್ರಿ ಇಷ್ಟು 30 ರೂಪಾಯಿ ತಗೋರಿ ಕರೀರಿ ಇಷ್ಟು ಬಂದ್ರೆ ನೋಡಿ ಈಗ ಸ್ವಾಮಿ ಹೇಳ್ರಿ ಸ್ವಾಮಿ ಸ್ವಾಮಿ 30 ರೂಪಾಯಿ ಲಾಸ್ಟ್ 10 ರೂಪಾಯಿ ನೀನ್ ಮಾಡಿ ಹಂಗ ಮಾಡಿದ್ರೆ ಹೆಂಗ್ರಿ ಸ್ವಾಮಿ ನಾವು ಹೊಲದಲ್ಲಿ ಬೆವರು ಸುರಿಸಿ ಸ್ವಾಮಿಗಳ ನೀವೇನ್ ಸ್ವಾಮಿ ನೀವು ರೈತರು ಓಡಾಡಾರ ಅಲ್ಲಿ ರೈತರು ನಾವು ಹೊಲದಾಗ ಸ್ವಾಮಿ ಹೊಲದಾಗ ಹೆಂಗ್ ಬೆವರು ಸುರ್ತೀವಿ ಅನ್ನೋದು ನಮಗೆ ಗೊತ್ತ ದಿನ ಆದ್ರೂ ನೀವು ಬೆಳೆದ ತಂದು ವ್ಯವಹಾರ ಮಾಡ್ತೀವಿ ಸ್ವಾಮಿ ರೈತರು ಅಂದ್ರೆ ಅಷ್ಟು ಇದು ಅಂತ ನಿಮಗೆ ಮತ್ತೆ ಪಾಪ ಹುಡುಗನ್ ಮಾಡಿ ಮಾಡಿದ್ರೆ ಹೆಂಗ್ ಹಳ್ಳಿದು ಯಾವುದೇ ಹುಳ ಇಲ್ಲ ಏನಿಲ್ಲ ಫ್ರೆಶ್ ಐತಿ ನೋಡ್ ಸ್ವಾಮಿ ಇದೆ ಯಾವುದೇ ರೀತಿ ಹುಳ ಇಲ್ಲ ಏನಿಲ್ಲ ನೋಡ್ ಸ್ವಾಮಿ ಹೆಂಗ್ ಬೆಳಿತೈತಿ ಪಳ 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 ಟೊಮೆಟೊ ತಗೋರಿ ಟೊಮೆಟೊ ಗಟ್ಟಿದು ಬಾಳೆಹಣ್ಣು ಎರಡು ತಿಂದ್ಬಿಟ್ರಲ್ಲ ನೀವೇ ತಗೋರಿ ಸರ್ ಟೊಮೆಟೊ ಟೊಮೆಟೊ ಗಟ್ಟಿ ನೋಡ್ರಿ ಸ್ವಾಮಿ ತೊಗೊಂಡ್ ಹಾಕಪ್ಪ ಅಂದ್ರ ಹುಡ್ರನ್ನ ರಿಸರ್ವ್ ಬಿಡನ್ರಿ ಇವಾಗ ಹೇಳು ಹೆಂಗ್ ಕೊಡ್ತಿ ಹೇಳು ಸ್ವಾಮಿ ಇವ್ ರೈತರು ಬಾಳ ಅನ್ನನ ಕೊಟ್ಟಿದ್ ಸ್ವಾಮಿ ನೀನು ಸ್ವಾಮಿ ಪ್ಯಾಕೇಜ್ 30 ರೂಪಾಯಿ ಕೊಡ್ರಿ ಇದು ನ್ಯಾಯ ಎಲ್ಲ ವಾರ ಬೇಕಾಗ್ಬೇಕಲ್ರಿ ಬರ್ರಿ ಮೇಡಮ್
ನೋಡ್ರಿ ನನಗೆ 10 ರೂಪಾಯಿ ಕೊಟ್ಟೆ ಅಲ್ಲ. ನೀವು ಟೊಮೆಟೊ ಎಷ್ಟದವ್ರು ಎಣಿಸ್ರಿ ಫಸ್ಟ್. ನಾನು ಎಣಿಸಿದ್ದೆ ಮತ್ತೀಗ 10 ರೂಪಾಯಿ 1 ರೂಪಾಯಿ ಬಂದ್ರೆ ಬೇಕಲ್ಲ ಲೆಕ್ಕ. ಗೊತ್ತಿಲ್ಲ ಸರ್, ನೀವು ಹೇಗೆ ಕೊಡಿ? 10 ರೂಪಾಯಿ ಕೊಟ್ಟಿಲ್ಲ. ಕಾಲಿಫ್ಲವರ್ ಇದಾವಲ್ಲ 20 ರೂಪಾಯಿ ತಗೊಂಡು ಕಮ್ಮಿ ಇಲ್ಲ ನೋಡ್ರಿ. ಆಮೇಲೆ ಕೊಬ್ಬರಿ ಆಗಬಾರ್ದು ಸ್ವಾಮಿ, ಅದು ಅದಕ್ಕೆ 20 ರೂಪಾಯಿ ಮಾರ್ಕೆಟ್ 15 ರೂಪಾಯಿ ಸ್ವಾಮಿ ಕೊಡ್ತೈತೆ ನೋಡಿ ಸ್ವಾಮಿ, ನಿಮಗೊಂದು ಅವ್ರೊಂದು ಮಾಡಿಲ್ಲ 20 ರೂಪಾಯಿ ಕೊಡ್ತೈತೆ. ಹಂಗಂತಲ್ಲ ಸ್ವಾಮಿ, ಅವ್ರಿಗೆ ಕೊಡ್ಬೋದೇನೋ ಅಂತ ನಾವು ಮಾರ್ಕೆಟಿಗೆ ಹೋಗಲ್ಲ. ಏ ಸ್ವಾಮಿ 20 ರೂಪಾಯಿ ಹಂಗಂದ್ರೆ 30 ರೂಪಾಯಿ ಕೊಡು ಸ್ವಾಮಿ. ಅದ್ರಾಗ್ರಿ ನಿನ್ನೆ ಮಾರ್ಕೆಟ್ ಭಾಳ ಕಾಸ್ಟ್ಲಿ ಇತ್ತು, ಎಲ್ಲ 40 ರೂಪಾಯಿ ರೀ. ಹೆಂಗ ಅಪ್ಪ ಭಾಳ ಕಾಸ್ಟ್ಲಿ ಆತಪ್ಪ, 5 ರೂಪಾಯಿ ಇಸ್ಕೊಡ್ತೀರ ಮನೆಗೆ ಹಿಡ್ಕೊಂಡು ಹೋಗ್ತಾರಿಂದ ನನ್ನ ಗಂಡಗೆ ಹೋಗಲ್ಲ. ತಗೊಂಡಲ್ಲೋ ಸ್ವಾಮಿ ಮುಗ್ಸಂಡ್ರ ಎಂಡಾರಿ ಸ್ವಾಮಿಗಳು ಆತ ತೊಗೊಳೋದು ಆತಂದ್ರೆ ಮುಗ್ಸಂಡ್ರಿ ಸ್ವಾಮಿ. ಮತ್ತೇನು ತೊಗೊಂತೀರಿ? ಮೆಣಸಿನ್ಕಾಯಿ ತೊಗೊಂತೀರಿ ನೋಡ್ರಿ. ಮೆಣಸಿನ್ಕಾಯಿ ತೊಗೊಂತೀರಿ ನೋಡಿ ಸ್ವಾಮಿ, ಹತ್ರಕ್ಕೆ ಮಾಡ್ರಿ. ಕರಿಬೇವು ರೇಟ್ ಐತ್ರಿ ಇವಾಗ, ರೇಟ್ ಐತಿ ಇವಾಗ, ಚಳಿಗಾಲಕ್ಕೆ ಬರಲ್ಲ. ಕೊಡು ಊಟ ಮಾಡಿ ಸ್ಟಾರ್ಟ್ ಮಾಡಿ ಸರ್ ಒಳಗಡೆ ಹೋಗ್ಬರಿ ಸ್ವಾಮಿ, ತೊಗೊಂಡರ್ ಒಳಗಡೆ ಹೋಗ್ಬರಿ ಪ್ಲೀಸ್. ಯಾಕಂದ್ರೆ ಹೊರಗೆ ಹಾಲು ಇದಕ್ಕೆ ಸ್ವಾಮಿ. ಏ ಸ್ವಾಮಿ, ನೀವು ಆ ಚಿಲ್ದ ಹಾಕೊಂಬಿಡಿ ಸ್ವಾಮಿ, ನೀನು ಮುಗಿತೆ ನಿಮ್ದೆಲ್ಲ ತೊಗೊಂಡಾಗ ಚಿಲ್ದ ಹಾಕೊಂಬಿಡ್ರಿ. ಹಾ ಇಲ್ಲ ಕಳ್ಸ್ವಾಮಿ, ಹಾಕು ಮನೆಗೆ ಹೋಗಿ ನೀಟಾಗಿ ಕೊಡೋದು ಅವ್ರು ಆಮೇಲೆ ತಗೋ ಸ್ವಾಮ್ಯಾರ ರೀ. ಇಲ್ಲಿ ಯಾರ ರೊಕ್ಕ ಕೊಡೋದೈತೆ ಅಂತೆಲ್ಲ ಕೊಡ್ರಿ ಮತ್ತೆ.
ಎರಡು ಹತ್ತ ಕೊಡ್ಲಿ ಇದು ಅಕ್ಕ ಈಗ ಬೆಂಡೆಕಾಯಿ ನಮ್ದು. ಸರ್ 20 ರೂಪಾಯಿ ಕೊಟ್ರ ನೆನಪಣಿಸ್ಕೋ ಹೌದು ಮತ್ತೆ ಎಷ್ಟದು ಕೊಟ್ಬಿಡಿ 5 ರೂಪಾಯಿ ಕ್ಯಾಡ್ ಕೊಟ್ಬಿಡು 5 ರೂಪಾಯಿ ಕ್ಯಾಡ್ ಕೊಟ್ಬಿಡು 5 ರೂಪಾಯಿ ಕ್ಯಾಡ್ ಬೇಗ ಹಾಕಿ ಸ್ವಾಮಿ ಮಾರ್ಕೆಟ್ ಬಂದ್ ಆಗುತ್ತೆ ಗಡನ ಹಾಕ್ಯಾರಿ ಮಾರ್ಕೆಟ್ ಬಂದ್ ಆಗುತ್ತೆ ನೋಡ್ರಿ ಸ್ವಾಮಿ ನೋಡ್ರಿ ನೋಡ್ರಿ ಏನನ್ನ ಸ್ವಾಮಿ ಕೂರ್ಸಂಬರಿ ಹಂಗೆ ಕೂರ್ಸಂಬರಿ ಎಲ್ಲಾರ್ದು ಆಮೇಲೆ ತಗೊಳಕ್ ಅವಕಾಶ ಕೊಡೋಣ ಸ್ವಾಮಿ 2ನೇ ಕ್ಲಾಸ್ ಬಂದು ನೋಡ್ರಿ ಇವಾಗ ಸ್ವಾಮಿ ಕಳ್ಸ್ರಿ ಬೇಗ ಸ್ವಾಮಿ ಆ ಕಡೆ side ನಿಂತ್ಕೊಳ್ಳಿ ಸ್ವಾಮಿ